ಬೆಂಗಳೂರಿನಲ್ಲಿ ತಮಿಳುನಾಡಿನ ಬಸ್ ಡ್ರೈವರ್ಗೆ ಗ್ರಹಚಾರ ಬಿಡಿಸಿದ್ದಾರೆ ಮಹಿಳೆಯೊಬ್ಬರು. ರ್ಯಾಶ್ ಡ್ರೈವಿಂಗ್ಗೆ ಸಿಟ್ಟಿಗೆದ್ದು ಬಸ್ಗೆ ಸ್ಕೂಟಿಯನ್ನ ಅಡ್ಡ ನಿಲ್ಲಿಸಿ ಲೇಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಓವರ್ ಸ್ಪೀಡು ರ್ಯಾಶ್ ಡ್ರೈವಿಂಗ್ ಅಂತ ಸಿಟ್ಟಿಗೆದ್ದು ಆ ಬಸ್ ಹೋಗ್ತಾ ಇದ್ದ ಮುಂಭಾಗದಲ್ಲಿ ಸ್ಕೂಟಿಯನ್ನ ಅಡ್ಡ ನಿಲ್ಲಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಾಪ ಆ ತಾಯಿ ಇಬ್ಬರು ಮಕ್ಕಳೊಂದಿಗೆ ಹೋಗ್ತಾ ಇದ್ರು. ಸಿಗ್ನಲ್ನಲ್ಲಿ ರ್ಯಾಶ್ ಆಗಿ ಬಂದು ಸ್ಕೂಟಿಗೆ ಟಚ್ ಮಾಡದಂತೆ ಆ ಬಸ್ ಡ್ರೈವರ್. ಅದಕ್ಕೆ ಬಸ್ಸನ್ನು ಅಡ್ಡಗಟ್ಟಿ ಸ್ಕೂಟಿಗಿಂತ ಆ ಬಸ್ ಡ್ರೈವರ್ಗೆ ಕ್ಲಾಸ್ ತಗೊಂಡಿದ್ದಾರೆ, ಬೆಂಡೆತ್ತಿದ್ದಾರೆ. ಈ ಸಂಬಂಧ ವಿಡಿಯೋ ಈಗ ವೈರಲ್ ಆಗಿದೆ. ಸರಿಯಾಗಿ ಮಾಡಿದ್ರಿ ಮೇಡಮ್ ನೀವು ಆ ಬಸ್ ಡ್ರೈವರ್ಗೆ, ಹೀಗಂತ ಕಮೆಂಟ್ಸ್ ಆಗ್ತಾ ಇದ್ದಾರೆ ನೆಟ್ಟಿಗರು. ನೋಡಲ್ ಎಲ್ಲ ಫ್ಯಾಮಿಲಿಯವರೆಲ್ಲ ಜಗಳಾಡ್ತಾರ ಅವನ ಜೊತೆ. ಹೋಗ್ರುವ ಅಲ್ಲ, ನೋಡಲ್ ಎಲ್ಲ ಫ್ಯಾಮಿಲಿಯವರೆಲ್ಲ ಜಗಳಾಡ್ತಾರ ಅವನ ಜೊತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಆಕ್ಚುಲ್ ಆಗಿ ಆಗಿದ್ದೇನು, ಎಷ್ಟೊತ್ತಲ್ಲಾಗಿದ್ದು? ಯಶ್ವರತ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಬಸ್ ಡ್ರೈವರ್ಗಳು ಕೂಡ ಬೇಕಾಬಿಟ್ಟಿ ಬಸ್ ಅನ್ನ ರ್ಯಾಶ್ ಡ್ರೈವ್ ಮಾಡ್ತಾರೆ. ಇದರಿಂದ ಅಕ್ಕಪಕ್ಕದಲ್ಲಿ ಹೋಗುವಂತಹ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಅದೇ ರೀತಿಯ ಒಂದು ಘಟನೆ ನಿನ್ನೆ ಬೆಂಗಳೂರಲ್ಲೂ ಕೂಡ ಸಂಭವಿಸಿರುವಂತದ್ದು. ಸಾಮಾನ್ಯವಾಗಿ ಇಷ್ಟು ದಿನ BMTC, KSRTC ಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಆಗಿರುವಂತದ್ದು ತಮಿಳುನಾಡಿನ ಬಸ್ನಿಂದ, ಅಂದ್ರೆ ಬೇರೆ ರಾಜ್ಯದ ಬಸ್ನಿಂದ ಬೆಂಗಳೂರಿನಲ್ಲಿರುವಂತಹ ಜನರಿಗೆ ತೊಂದರೆ ಆಗಿರುವಂತದ್ದು. ಸಿಗ್ನಲ್ ಅಲ್ಲಿ ರ್ಯಾಶ್ ಡ್ರೈವ್ ಮಾಡಿದಂತಹ ಪರಿಣಾಮ ಪಕ್ಕದಲ್ಲಿ ಸ್ಕೂಟಿಯಲ್ಲಿ ಒಬ್ಬ ತಾಯಿ ಹಾಗೆ ಇಬ್ರು ಮಕ್ಕಳು ಹೋಗ್ತಾ ಇರ್ತಾರೆ. ಅವರಿಗೆ ಆ ಒಂದು ಬಸ್ ಟಚ್ ಆಗುತ್ತೆ. ಹೀಗಾಗಿ ಕೂಡ್ಲೆ ಆ ಒಂದು ಬಸ್ಸಿಗೆ ಮಹಿಳೆಯಾಗಿ ಆ ಮಕ್ಕಳು ಅಂದ್ರೆ ಸ್ಕೂಟಿಯನ್ನು ಅಡ್ಡ ಹಾಕಿ ಏಕಾಏಕಿ ಆ ಒಂದು ಬಸ್ ಡ್ರೈವರ್ಗೂ ಕೂಡ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ಇಬ್ರು ಪುಟ್ಟ ಪುಟ್ಟ ಮಕ್ಕಳು ಆ ಒಂದು ಸ್ಕೂಟಿಯಲ್ಲಿ ಕೂತಿರ್ತವೆ. ಸೊ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಆ ಮಕ್ಕಳ ಪ್ರಾಣಕ್ಕೆ ಹಾಗೆ ಆ ತಾಯಿಯ ಪ್ರಾಣಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಆದ್ರೆ ಈ ರೀತಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದಂತಹ ಪರಿಣಾಮವಾಗಿ ಆ ಒಂದು ಬಸ್ ಅನ್ನ ಅಡ್ಡಗಟ್ಟಿ ತಾಯಿ ಹಾಗೆ ಮಕ್ಕಳು ಆ ಒಂದು ಬಸ್ ಡ್ರೈವರ್ಗೆ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಈ ಒಂದು ವಿಡಿಯೋ ಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಟೂ ವೀಲರ್ ಅವರ ಮೊಬೈಲ್ ಅಲ್ಲಿ ಸೆರೆ ಆಗಿರುವಂತದ್ದು. ಸದ್ಯ ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ. ಹಾಗೆ ಸಾಕಷ್ಟು ಕಮೆಂಟ್ಸ್ ಗಳನ್ನು ಕೂಡ ಸಾರ್ವಜನಿಕರು ಆಗ್ತಾ ಇರುವಂತದ್ದು. ಸರಿಯಾಗಿ ಮಾಡಿದ್ರಿ, ಯಾಕಂತ ಹೇಳಿದ್ರೆ ಬಸ್ ಡ್ರೈವರ್ಗಳ ಆಟೋಟೋಪ ಜಾಸ್ತಿ ಆಗಿದೆ, ಈ ರೀತಿಯಲ್ಲಿ ನೀವು ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿ ಆ ಒಂದು ಮಹಿಳೆಗೆ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.